ನಿಮಗೆಲ್ಲ ಗೊತ್ತಿದೆ, ಈ ಸರ್ಕಾರ ಬಂದ ಮೇಲೆ ಲಿಂಗಾಯತ ಶಾಸಕರುಗಳ ಧ್ವನಿ ಎಷ್ಟು ಮಟ್ಟಿಗೆ ಕೇಳಿದೆ ಅನ್ನೋದು ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಆಗಿರ್ತಕ್ಕಂಥ ಅನೇಕ ಬೆಳವಣಿಗೆಗಳಿಂದ ಎಷ್ಟು ಮಟ್ಟಿಗೆ ನಮ್ಮ ಲಿಂಗಾಯತ ಶಾಸಕರ ಮಾತನ್ನು ಸರ್ಕಾರ ಪುರಸ್ಕಾರ ಮಾಡುತ್ತೆ ಗೊತ್ತಿಲ್ಲ. 2023ನೇ ಇಸ್ವಿಯಲ್ಲಿ ಬೆಳಗಾವಿ ಸುವರ್ಣ ಅಧಿವೇಶನ ಸಂದರ್ಭದಲ್ಲಿ ಸುಮಾರು 70 ಜನ ಲಿಂಗಾಯತ ಶಾಸಕರು ಮನವಿ ಮಾಡಿಕೊಂಡಿದ್ದರು. ಆ ಕಾಂತರಾಜ್ ವರದಿಯನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಲಿ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವರದಿ ರಚನೆ ಮಾಡಲಿ ಅಂತ ಅವತ್ತು ಮನವಿ ಮಾಡಿಕೊಂಡ್ರು. ಸ್ವತಃ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಶಿವಶಂಕರಪ್ಪ ನೇತೃತ್ವದಲ್ಲೇ ಪಕ್ಷಾತೀತ ಶಾಸಕರು ಮನವಿ ಮಾಡಿಕೊಂಡ್ರು. ಆ ಮನವಿಗೆ ಏನೂ ಕಿಮ್ಮತ್ತು ಕೊಡಲಿಲ್ಲ. ಹಾಗಾಗಿ ಲಿಂಗಾಯತ ಶಾಸಕರ ಮಾತನ್ನು ಎಷ್ಟು ಮಟ್ಟಿಗೆ ಸರ್ಕಾರ ಕೇಳುತ್ತೆ ಅನ್ನುವಂಥ ಭರವಸೆ ನಮಗಿಲ್ಲ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ನಮ್ಮ ಮಾತಿಗೂ ಕಿಮ್ಮತ್ತಿಲ್ಲ, ನಮ್ಮ ಶಾಸಕರು ಧ್ವನಿ ಎತ್ತಿದ ಅಧಿವೇಶನದಲ್ಲಿ ಅವ್ರ ಮಾತಿಗೂ ಬೆಲೆ ಕೊಟ್ಟಿಲ್ಲ. ಅದಕ್ಕೆ ನಮಗೇನಪ್ಪ ಅಂದರೆ ಅಂಬೇಡ್ಕರ್ ಅವರ ಆಶಯದಂತೆ ನ್ಯಾಯಾಲಯದ ಮೊರೆ ಹೋಗ್ಬೇಕು ಅಂತ ಏನಿದೆ, ಸಂವಿಧಾನ ಮೇಲೆ ಗೌರವ ಇತ್ತು, ಆ ಸಂವಿಧಾನದ ಮೊರೆ ಹೋಗಿದ್ವಿ. ಇವತ್ತು ಕಾನೂನು ಒಂದು ಐತಿಹಾಸಿಕ ತೀರ್ಪು ನೀಡಿದೆ. ಬಹುತೇಕ ಇಂಥ ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಇವತ್ತಿನವರೆಗೂ ಯಾವುದೂ ಬಂದಿದ್ದಿಲ್ಲ. ಹಾಗಾಗಿ ನಮ್ಮ ಪರವಾಗಿರ್ತಕ್ಕಂಥ ಒಳ್ಳೆಯ ಜಡ್ಜ್ಮೆಂಟು ಏಪ್ರಿಲ್ 4ನೇ ತಾರೀಕು ಬಂದಿದ್ದು. ಇಡೀ ದೇಶದಲ್ಲಿ ಇಂಥ ಘಟನೆಗಳು ಆಗಬಾರ್ದಿರುವಂಥದ್ದೇ ಅಮಾಯಕ ಹೋರಾಟಗಾರರ ಮೇಲೆ ಯಾವುದೇ ಸರ್ಕಾರಗಳಾಗಿರ್ಬೋದು ಹಲ್ಲೆ ಮಾಡುವ ಪ್ರಯತ್ನ ಮಾಡಿ ಹತ್ತಿಕ್ಕೋ ಪ್ರಯತ್ನ ಮಾಡಬಾರ್ದಿರುವಂಥದ್ದೇ ನಮ್ಮ ಈ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮತ್ತು ಹೋರಾಟಗಾರರಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ನಮ್ಮ ವಕೀಲರ ಪರಿಷತ್ನವ್ರು ಮಾಡಿರ್ತಕ್ಕಂಥದ್ದು. ಅಲ್ಲ ನೋಡಿರಿ, ಅಚ್ಚಲಕ್ಕೆ ಅವ್ರು ಏನಾರ ಗೌರವ ಕೊಟ್ಟಿದ್ರೆ ಆ ಒಂದು ವರದಿಯನ್ನು ಸ್ಟಾಪ್ ಮಾಡಿಬಿಟ್ಟು ಮತ್ತೊಂದು ಹೊಸ ಆಯೋಗ ರಚನೆ ಮಾಡೋದಾಗಿತ್ತು ಸರ್ಕಾರ. ಎಲ್ಲರ ಅಭಿಪ್ರಾಯ ಇತ್ತು, ಮಠಾಧೀಶರ ಅಭಿಪ್ರಾಯ ಇತ್ತು. 10 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಕಾಂತರಾಜ್ ಆಯೋಗದ ವರದಿ ನಮಗೆ ಅದು ಸೂಕ್ತ ಇಲ್ಲ, ಅದು ಅನೇಕ ದೋಷಗಳನ್ನು ಕೂಡಿದೆ, 10 ವರ್ಷ ಆಗಿದೆ ಅಂಥೇಳಿ ಸುಮಾರು 70ಕ್ಕಿಂತ ಹೆಚ್ಚು ಶಾಸಕರು ಪತ್ರದ ಮೂಲಕ ಸ್ವತಃ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡ್ರು. ಶಾಸಕರ ಮೇಲಲ್ಲ, ಶಾಸಕರ ಮಾತುಗಳಿಗೆ ಎಷ್ಟು ಮಟ್ಟಿಗೆ ಸರ್ಕಾರ ಪ್ರಯತ್ನ ನಿಮ್ಮ ಕಂಪೇರ್ ಮಾಡ್ಕೊಂಡು ಶಾಸಕರ ಮೇಲೆ ಅಂತಲ್ಲ, ಶಾಸಕರುಗಳು ಇಷ್ಟೆಲ್ಲ ಧ್ವನಿ ಎತ್ತಿದ್ರೂ ಸಹ ಸಚಿವ ಸಂಪುಟದಲ್ಲಿ ಈಶ್ವರ ಖಂಡ್ರೆ ಮೊದಲು ಮಾಡಿಕೊಂಡು MB ಪಾಟೀಲ್ ಮೊದಲು ಮಾಡಿಕೊಂಡ್ರು, ಎಲ್ಲರೂ ಧ್ವನಿ ಎತ್ತಿದ್ರು. ಎಲ್ಲ ಒಕ್ಕಲಿಗ ಮತ್ತು ಲಿಂಗಾಯತ ಎಲ್ಲ ಶಾಸಕರು. ಮತ್ತೊಮ್ಮೆ ನೀವು ನಿಷ್ಪಕ್ಷ ವೈಜ್ಞಾನಿಕವಾಗಿ ದತ್ತಾಂಶಗಳ ಮೂಲಕವಾಗಿ ನೀವು ಒಂದು ಆಯೋಗ ರಚನೆ ಮಾಡಿ ಮತ್ತೊಮ್ಮೆ ನೀವು ಸಮೀಕ್ಷೆ ಮಾಡಿರಿ ಅಂತಂದು ಇನ್ನೂ ಆಗಿಲ್ಲ. ಅದು ಎಲ್ಲರ ಕೋರಿಕೆ ಏನಪ್ಪ ಅಂದರೆ ಅಂದರೆ ಅದಕ್ಕೋಸ್ಕರ ಉದಾಹರಣೆ ಕೊಟ್ಟೆ ನಿಮಗೆ. ಆ ಕಾರಣಕ್ಕೆ ನಾವು ಮತ್ತು ಎಲ್ಲ ಶಾಸಕರು ಅಧಿವೇಶನ ಬಾಯ್ಕಾಟ್ ಮಾಡಿದರು. ಆಮೇಲೆ ನಾನು ಸತ್ಯಾಗ್ರಹ ಮಾಡಿದೆ. ಅದಕ್ಕೆ ನ್ಯಾಯದ ಬರೋಕ್ಕೆ ನ್ಯಾಯ ನಮಗೆ ಇವತ್ತು ಎಲ್ಲೇ ಒಂದು ಕಡೆ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿದೆ. ಆ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಆ ಆದೇಶವನ್ನು ಪಾಲಿಸಲೇನೋ ಅಂತ ಇನ್ನೆಲ್ಲ ಪರ್ಸ್ಪೆಕ್ಟ್ ಮಾಡಕತ್ತೀವಿ. ಅಲ್ರಿ, ಅವರ ಧ್ವನಿಗೆ ಅಷ್ಟೊಂದು ಮಾನ್ಯತೆ ಸಿಗ್ತಾ ಇಲ್ಲ ಅಂತ ನಮಗೆ ಅನುಮಾನ. ಅಲ್ಲ, ಅವ್ರು ಧ್ವನಿ ಎತ್ತಿದ್ರು ಅಷ್ಟೊಂದು ನ್ಯಾಯ ಆಗಬೇಕು. ಈಗ ಕಾಂತರಾಜ್ ವರದಿ ಬೇಡ ಅಂತೇಳಿ ಎಷ್ಟೇ ಎಲ್ಲ ಶಾಸಕರು ಮನವಿ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಹೊಸ ಆಯೋಗ ರಚನೆ ಮಾಡಿರಿ ಅಂತೇಳಿ ಈ ಉದಾಹರಣೆಯಿಂದ ಈ ಒಂದು ಬೆಳವಣಿಗೆಯಿಂದ ನಮಗೆ ಹಂಗೆ ಅನ್ನಿಸ್ತಾ ಇದೆ. ಈ ಒಂದು ಬೆಳವಣಿಗೆಯಿಂದ ಅನ್ನಿಸ್ತಾ ಇದೆ. ಅವ್ರ ಮಾತಿಗೆ ಗೌರವ ಕೊಟ್ಟಿದ್ರೆ ಆ ಕಾಂತರಾಜ್ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೊಂದು ಆಯೋಗ ರಚನೆ ಮಾಡಿ. ಯಾರು ನಮ್ಮ ಹಿಂದೆ ಆಯೋಗದ ಅಧ್ಯಕ್ಷ ಇದ್ರಲ್ಲ, ಅವ್ರ ಹೆಸರು ಇತ್ತಲ್ಲ, ಹಿಂದಿನ ಅಧ್ಯಕ್ಷರು ನೆನಪು ಬರ್ತೀವಿ, ಎಲೆಕ್ಷನ್ ಮರ್ತೇ ಬರ್ತಾರೆ ಹೆಸರು. ಹೆಗಡೆ ಅವ್ರ ನೇತೃತ್ವದಲ್ಲಿ ಸರ್ವೆ ಆಗಿದೆ, ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಆಧಾರದ ಮೇಲೇ ಹಿಂದಿನ ಬೊಮ್ಮಾಯಿ ನೇತೃತ್ವದ ಸರ್ಕಾರ ನಮಗೆ 2D ಅಂತ ಮೀಸಲಾತಿ ಘೋಷಣೆ ಮಾಡಿದೆ. 2D ಅಂತ ಹೊಸ ಪ್ರವರ್ಗ ಸೃಷ್ಟಿ ಮಾಡಿದೆ. ಆದರೆ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಅದಕ್ಕೆ ಈ ಸರ್ಕಾರಕ್ಕೂ ನಾವು ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿಕೆ ಆಧಾರದ ಮೇಲೆ ಮೀಸಲಾತಿ ಕೇಳಕತ್ತೀವಿ. ಹಿಂದುಳಿದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ನೀವು ಬಂದು ಸರ್ವೆ ಮಾಡಿ ಹಳ್ಳಿಗೆ ಹೋಗಿ ಅಡ್ಡಾಡಿ. ಅಲ್ರಿ, ಇವತ್ತು ನಮ್ಮ ಸಮಾಜದ ಎಷ್ಟೋ ಮಕ್ಕಳು SLC ಪಾಸ್ ಆದರು, ಸೆಕೆಂಡ್ PUC ಪರ್ಸೆಂಟೇಜ್ ಪಾಸ್ ಆದರು. ಇವತ್ತು ಅವರಿಗೆ ಉನ್ನತ ಶಿಕ್ಷಣ ಸಿಗ್ತಾಯಿಲ್ಲ, ಉನ್ನತ ಉದ್ಯೋಗ ಸಿಗ್ತಾಯಿಲ್ಲ. ಎಲ್ಲೇ ಒಂದು ಕಡೆ ಅವರಿಗೆ ಅನ್ಯಾಯ ಆಗ್ತಾಯಿದೆ. ಮೀಸಲಾತಿ ಕಾರಣಕ್ಕೋಸ್ಕರವಾಗಿಯೇ ಉದಾಹರಣೆ ನಮ್ಮ ಮೊನ್ನೆ UPS ಒಳಗಡೆ ನಮ್ಮ ಸಮಾಜದ ಒಬ್ಬ ವಿದ್ಯಾರ್ಥಿ 43 ರ್ಯಾಂಕ್ ಪಡ್ಕೊಂಡು ಮೀಸಲಾತಿ ಇಟ್ಬಿಟ್ಟಿದ್ರೆ ಅವನು IFS ಬರ್ತಿದ್ದ. ಇಂಥ ಅನೇಕ ಬೆಳವಣಿಗೆಗಳು ಆಗಿರ್ತಕ್ಕ. ಅದಕ್ಕೆ ಏನಪ್ಪ ಅಂದರೆ ಸಂವಿಧಾನದ 15 ಮತ್ತು 16 ಪರಿಚಯದ ಅಡಿಯಲ್ಲಿ ರಿಪೋರ್ಟ್ ಬಂದಿದೆ. ಸುಮಾರು 2 ವರ್ಷಗಳ ಕಾಲ ಹಿಂದುಳಿದ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಸರ್ವೆ ಆಗಿದೆ. ಸರ್ವೆ ಆದ ಮೇಲೆ ನಾವು ಮೀಸಲಾತಿನ ಕೇಳಿದ್ವಿ. ಆಗ ಆ ಸರ್ವೆ ಮಧ್ಯಂತರ ವರದಿ ಕೊಟ್ಟ ಮೇಲೆ ನಮಗೆ ಹಿಂದಿನ ಸರ್ಕಾರ ನಮ್ಮನ್ನು ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ ಕನ್ಸಿಡರ್ ಮಾಡಿ ನಾವು ಆಲ್ರೆಡಿ ಲಿಂಗಾಯತ ತರಬೇಕದೇವೆ.
ಮತ್ತು ತರ್ಡ್ ಬೇಕಾದೇವಪ್ಪ ಅಂದ್ರೆ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಅರ್ಥ ಆಯ್ತಲ್ಲ. ಆ ತರ್ಡ್ ಬೇಂದ್ರೆ ನಮಗೆ 2D ಕೋಡ್ 2A ಕೊಡ್ರಿ ಅಂತ ಕೇಳಕತ್ತೀನಿ, ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಅಲ್ರಿ, ಅವರ ಮನವಿಗೆ ಇನ್ನೂ ಪುರಸ್ಕಾರ ಸಿಕ್ಕಿಲ್ಲ, ಅಷ್ಟು ಮಟ್ಟಿಗೆ ಸಿಕ್ಕಿಲ್ಲ. ಇದು ಜಾತಿ ಗಣತೆ ಒಂದು ಉದಾಹರಣೆನೇ ಹೇಳಕತ್ತೇನೆ, ಅಷ್ಟು ಮಟ್ಟಿಗೆ ಪುರಸ್ಕಾರ ಸಿಕ್ಕಿಲ್ಲ. ಹಾಗಾಗಿ ಮತ್ತೊಮ್ಮೆ ಕೂತ್ಕೋಬೇಕು, ಆಲೋಚನೆ ಮಾಡಬೇಕು, ಒಗ್ಗಟ್ಟಾಗಬೇಕು, ಪಕ್ಷಾತೀತ ಒಂದಾಗಬೇಕು, ಹಕ್ಕನ್ನು ಕೇಳಬೇಕು, ಅವರು ಕೇಳೋ ಪ್ರಯತ್ನ ಮಾಡಬೇಕು. ನೀವು ಕೇಳ್ರಿ, ಯಾಕೆ ಸುಮ್ಮನೆ ಕುಂತಿರೋದು ನೀವು ಕೇಳ್ರಿ, ಮಾಧ್ಯಮದವ್ರು ಬಂದಿರ್ತಾರಲ್ಲ, ಯಾಕೆ ಒಂದು ಪ್ರತಿಭಟಿಸ್ಬೇಕಲ್ಲ. ಹಿಂದೆ ಭೀಮಣ್ಣ ಖಂಡ್ರೆ ಅವ್ರ ಕಾಲದಲ್ಲಿ ಒಂದು ಲಿಂಗಾಯತರ ಮೇಲೆ ಅನ್ಯಾಯ ಆಗುವಂಥ ಒಂದು ವರದಿ ರೆಡಿಯಾಗಿತ್ತು. ಅದನ್ನು ವಿಧಾನಸೌಧದಲ್ಲಿ ಅವ್ರು ಹರಿದಾಕಿ, ಇವತ್ತು ಅದು ಹಿಸ್ಟಾರಿಕಲ್ ಇವೆಂಟ್ಸ್ ಆಗಿದೆ. ಹಂಗೆ ನಮ್ಮ ಜನ ಸಮಾಜಕ್ಕೆ ಅನ್ಯಾಯ ಆಗೋ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇರಲಿ ಅದನ್ನು ಪ್ರತಿಭಟಿಸೋ ಪ್ರಯತ್ನ ಮಾಡಬೇಕು ಅಂತ, ಅಂಥ ಶಕ್ತಿ ನಮ್ಮ ಶಾಸಕರು ಹೊಂದಬೇಕು ಅಂತ. ಮನವಿ ಪತ್ರ ಕೊಡೋದು ಸರಿ ಅಷ್ಟೇ ಅಲ್ಲ, ಹೋರಾಟ ಮಾಡೋ ಪಕ್ಷಾತೀತ ಎಲ್ಲರೂ ಕೂತ್ಕೊಂಡು ಸಮಾಜಕ್ಕೆ ಆಗುವಂಥ ಅನ್ಯಾಯ ಯಾವುದೇ ಸಮುದಾಯ ಇರ್ಬೋದು, ಯಾವುದೇ ಸಮುದಾಯಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಸಮಾಜಕ್ಕೆ ಯಾವ ರೀತಿ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋ ಪ್ರಯತ್ನ ಮಾಡಬೇಕೆನ್ನುವಂಥ ಹಿನ್ನೆಲೆ ಒಳಗೆ ಶಾಸಕರ ಮಾತಿಗೆ ಅಷ್ಟೊಂದು ಏನು ಪುರಸ್ಕಾರ ಸಿಗ್ತಲೇನೋ ಅಂತ ಅನುಮಾನ ವ್ಯಕ್ತವಾಗ್ತದೆ. ಮಾಧ್ಯಮದ ಬಂಧುಗಳೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಲಿಂಗಾಯತ ಪಂಚಮಸಾಲಿ ದೀಕ್ಷಾ ಸಮಾಜದ ನಮ್ಮ ಮಕ್ಕಳಿಗೆ ಶಿಕ್ಷಣ, ನಮ್ಮ ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಕಳೆದ 4 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿ ಈ ದೇಶದ ಗಮನವನ್ನು ಸೆಳೆಯುವಂಥ ಹೋರಾಟ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವ ಸಂಗತಿ. ಈ ಸರ್ಕಾರ ಬಂದ ಮೇಲೆ ನಮ್ಮ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇದ್ದಾಗ ಕಳೆದ 1.5 ವರ್ಷಗಳಿಂದಲೂ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದಾಗ್ಯೂ ಸಹ ಯಾವುದೇ ಸ್ಪಷ್ಟ ಸ್ಪಂದನೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಬೆಳಗಾವಿಯ ಸುವರ್ಣ ಅಧಿವೇಶನದ ಸಂದರ್ಭದಲ್ಲಿ ಡಿಸೆಂಬರ್ 10ನೇ ತಾರೀಕು 2024 ಇಸ್ವಿ ಭಾಳ ದೊಡ್ಡ ಹೋರಾಟವನ್ನು ಕೈಗೊಂಡ್ವಿ. ಸುವರ್ಣ ವಿಧಾನಸೌಧಕ್ಕೆ ಟ್ಯಾಕ್ಟರ್ ರ್ಯಾಲಿ ಮೂಲಕವಾಗಿ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಮುತ್ತಿಗೆ ಹಾಕಬೇಕು ಅನ್ನುವಂಥ ಒಂದು ಹಿನ್ನೆಲೆ ಒಳಗೆ ನಾವೆಲ್ಲ ಹೋರಾಟ ರೂಪಿಸಿದ್ವಿ. ಈ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಕರ್ನಾಟಕ ಘನ ಸರ್ಕಾರದ ಆದೇಶವನ್ನು ಪಾಲಿಸಿಬಿಟ್ಟು ಪೊಲೀಸ್ ಅಧಿಕಾರಿಗಳು ಬಿನ್ ಡ್ರೆಸ್ ಮೇಲೆ ನಮ್ಮ ಹೋರಾಟಗಾರರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿದರು. ಈ ಹಲ್ಲೆಗೆ ಲಕ್ಷಾಂತರ ಜನ ಕಣ್ಣೀರು ಹಾಕಿದರು, ಸಾವಿರಾರು ಜನ ಕೈಕಾಲು ಮುಟ್ಕೊಂಡ್ರು, ನೂರಾರು ಜನ ಸಾವು ಬದುಕಿನ ಮಧ್ಯೆ ಇವತ್ತು ನರಳುತ್ತಾ ಇದ್ದಾರೆ. ಇದನ್ನು ಖಂಡಿಸ್ಬಿಟ್ಟು ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಹೋರಾಟ ಸಮಿತಿಯಲ್ಲಿರ್ತಕ್ಕಂಥ ಶಾಸಕರುಗಳು ಧ್ವನಿ ಎತ್ತುವಂಥ ಕೆಲಸ ಮಾಡಿದರು. ಅನ್ಯ ಜನಾಂಗದ ಶಾಸಕರು ಪಕ್ಷಾತೀತವಾಗಿ ಧ್ವನಿಗೂಡಿಸಿದರು ಮತ್ತು ವಿರೋಧ ಪಕ್ಷದವರು ಸಹ ಸಭಾತ್ಯಾಗ ಮಾಡಿದರು. ಕೂಡಲೇ ಅಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು, ಸರ್ಕಾರ ತಾವು ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಸರ್ಕಾರ ಅವರ ಮಾತನ್ನು ಕೇಳಿಲ್ಲ. ಕೊನೆಗೆ ನಾವು ಬೆಳಗಾವಿಯಲ್ಲಿ ಸುಮಾರು 10 ದಿನಗಳ ಕಾಲ ಅಂಬೇಡ್ಕರ್ ಪಾರ್ಕಲ್ಲಿ ಸತ್ಯಾಗ್ರಹ ಮಾಡಿದ್ವಿ. ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಸರ್ಕಾರ ಕೂಡಲೇ ಕ್ಷಮಾಪಣೆ ಲಿಂಗಾಯತರ ಕ್ಷಮೆ ಕೇಳಬೇಕು ಅಂತೇಳಿ 10 ದಿನ ಸತ್ಯಾಗ್ರಹ ಮಾಡಿದ್ವಿ. ಸರ್ಕಾರ ಯಾವುದೇ ಗಮನ ಕೊಡಲಿಲ್ಲ. ಹೀಗಾಗಿ ನ್ಯಾಯಾಲಯದ ಮೂಲಕವಾಗಿ ಆದರೂ ಸಹ ನಮ್ಮ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಸಮಾಜದ ಎಲ್ಲರ ಸಲಹೆ ಮೇರೆಗೆ ನಾವು ಧಾರವಾಡ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ವಿ. ನಮ್ಮ ಅರ್ಜಿಯನ್ನು ವಾದ ಪ್ರತಿವಾದವನ್ನು ಆಲಿಸಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಏಪ್ರಿಲ್ 4ನೇ ತಾರೀಕು ಒಂದು ಆದೇಶವನ್ನು ಕೊಡ್ತು. ಈ ಆದೇಶ ಐತಿಹಾಸಿಕ ಆದೇಶ. ಈ ರೀತಿಯಾಗಿರ್ತಕ್ಕಂಥ ಹಲ್ಲೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ ಇದಕ್ಕೊಂದು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನು ಸರ್ಕಾರ ಕೂಡಲೇ 3 ತಿಂಗಳೊಳಗಾಗಿಯೇ ರಚನೆ ಮಾಡಿ ವರದಿಯನ್ನು ಕೊಡಬೇಕು ಅಂತೇಳಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಇಂಥ ಒಂದು ಐತಿಹಾಸಿಕವಾದಂಥ ಆದೇಶವನ್ನು ಇವತ್ತು ಮಾಡಿರ್ತಕ್ಕಂಥದ್ದು. ನಮ್ಮ ವಕೀಲರ ಪರಿಷತ್ತಿನ ಪರವಾಗಿ ಹಿರಿಯ ವಕೀಲರಾಗಿರ್ತಕ್ಕಂಥ ಬೆಂಗಳೂರಿನ ಪರವಾಗಿ ನಾವುದಿಯವರು ಮತ್ತು ಧಾರವಾಡ ಹೈಕೋರ್ಟ್ನ ಪೂಜಾ ಸದಸ್ಯರು ಸಮರ್ಥವಾಗಿ ವಾದ ಮಂಡನೆ ಸುಮಾರು 3 ತಿಂಗಳ ಕಾಲ ವಾದ ಪ್ರತಿವಾದವನ್ನು ಮಂಡಿಸಿ ಕೇಳಿಬಿಟ್ಟೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಐತಿಹಾಸಿಕವಾದ ತೀರ್ಪು. ಅಂದರೆ ಯಾವುದೇ ಹೋರಾಟಗಾರ ಆಗಿರಲಿ, ಜನಪರ ಹೋರಾಟ ಮಾಡುವಂಥ ಯಾವುದೇ ಹೋರಾಟಗಾರ ಆಗಿರ್ಬೋದು, ಪ್ರಾಮಾಣಿಕವಾದಂಥ ನ್ಯಾಯಸಮ್ಮತವಾದಂಥ ಯಾವುದೇ ಹೋರಾಟಗಾರ ಮೇಲೆ
ಮಾರಣಾಂತಿಕ ಹಲ್ಲೆ ಮಾಡುವಂಥ ಕೃತ್ಯವನ್ನು ಇದುವರೆಗೆ ಯಾರೂ ಮಾಡಿಲ್ಲ. ಇದು ಮಾಡಿದ್ದು ಸರಿಯಲ್ಲ ಅಂತೇಳಿ ನಮ್ಮ ಏನು ವಾದ ಇತ್ತು, ಆ ವಾದವನ್ನು ಎತ್ತಿಳಿದ್ಬಿಟ್ಟು ನಮ್ಮ ಹೈಕೋರ್ಟ್ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಆದೇಶವನ್ನು ತೀರ್ಪು ನೀಡಿದೆ. ಏಪ್ರಿಲ್ 4ನೇ ತಾರೀಕು ಆದೇಶ ನೀಡಿತು ಬೆಂಗಳೂರು ಹೈಕೋರ್ಟ್ ಮುಖಾಂತರ. ಕೂಡಲೇ ನಿವೃತ್ತ ನ್ಯಾಯಮೂರ್ತಿಗಳೊಳಗಾಗಿಯೇ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನು ರಚನೆ ಮಾಡಿ ವರದಿ ಸಲ್ಲಿಸಬೇಕು ಅಂತೇಳಿ ಸರ್ಕಾರಕ್ಕೆ ಆದೇಶ ಮಾಡಿದೆ. ಆದರೆ ಇವತ್ತು 2 ತಿಂಗಳಾಯಿತು, ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಅದ್ರ ಬಗ್ಗೆ ಆಸಕ್ತಿ ತೋರಿಸಿಲ್ಲ. ಇದುವರೆಗೂ ಸಹ ಸರ್ಕಾರ ನ್ಯಾಯಮೂರ್ತಿಗಳ ನೇತೃತ್ವದ ನ್ಯಾಯಾಂಗ ತನಿಖೆ ಸಮಿತಿ ರಚನೆ ಮಾಡೋ ಪ್ರಯತ್ನವನ್ನೂ ಮಾಡಿಲ್ಲ. ಹಾಗಾಗಿ ನಮಗೆಲ್ಲ ಒಂದು ರೀತಿ ನಿರಾಶೆ ಆಗಿದೆ. ಹೈಕೋರ್ಟ್ ಆದೇಶ ಮಾಡಿದ್ದಾಗಿ ಸರ್ಕಾರ ಮೌನವಾಗಿದೆ, 2 ತಿಂಗಳಾಯಿತು. ಹಾಗಾಗಿ ಎಲ್ಲೇ ಒಂದು ಕಡೆ ಸರ್ಕಾರ ತಾವು ಮಾಡಿರ್ತಕ್ಕ ತಪ್ಪನ್ನು ಮುಚ್ಚಾಕ್ಲಿಕ್ಕೋಸ್ಕರವಾಗಿಯೇ ಎಲ್ಲೇ ಒಂದು ಕಡೆ ಪಶ್ಚಾತ್ತಾಪಟ್ಟಿರ್ಬೋದು ಅಂತ ಅನಿಸುತ್ತೆ. ಈ ರೀತಿಯಾಗಿರ್ತಕ್ಕ ವಿಳಂಬ ಅಂತ ನಮಗೆ ಅನ್ನಿಸ್ತೀವಿ. ವಿಳಂಬ ಧೋರಣೆ ಮಾಡೋದು ನೋಡಿದರೆ ಎಲ್ಲೇ ಒಂದು ಕಡೆ ತಾವು ಮಾಡ್ತಕ್ಕಂಥ ಆ ತಪ್ಪಿನಿಂದ ನುಣುಚಿಕೊಳ್ಳೋ ಪ್ರಯತ್ನ ಮಾಡ್ತಿದೆ ಅಂತೇಳಿ. ಪ್ರಾಮಾಣಿಕವಾಗಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಕುಮ್ಮಕ್ಕು ನೀಡಿಲ್ಲ ಅನ್ನೋದಾದರೆ, ನಿಮ್ಮ ಆದೇಶವನ್ನು ಪಾಲಿಸಿ ಪೊಲೀಸರು ನಮ್ಮ ಮೇಲೆ ಹಲ್ಲೆ ಮಾಡಿಲ್ಲ ಅನ್ನೋದಾದರೆ ನ್ಯಾಯಾಂಗ ತನಿಖೆ ಆಗಲಿ, ವರದಿ ಬರಲಿ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವರದಿ ಬರಲಿ. ಅಂಥ ನ್ಯಾಯಮೂರ್ತಿಯನ್ನು ತಾವು ನೇಮಕ ಮಾಡಿ ನ್ಯಾಯಾಂಗ ತನಿಖೆ ರಚನೆ ಮಾಡಿ, ವರದಿ ಬಂದಮೇಲೆ ಗೊತ್ತಾಗತ್ತೆ ನಮ್ಮ ಹೋರಾಟಗಾರರು ಮಾಡಿರ್ತಕ್ಕಂಥ ಏನಾದರೂ ಹೋರಾಟದಲ್ಲಿ ತಪ್ಪಾಗಿದೆಯೋ ಅಥವಾ ನಿಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಆಗಿದೆಯೋ, ಒಂದು ಸ್ಪಷ್ಟವಾಗಿರ್ತಕ್ಕಂಥ ವರದಿ ಇಡೀ ಜಗತ್ತಿಗೆ ಗೊತ್ತಾಗಲಿ, ಇಡೀ ನಾಡಿಗೆ ಗೊತ್ತಾಗಲಿ. ಹಾಗಾಗಿ ನಮ್ಮ ಹೋರಾಟಗಾರ ಏನಾದರೂ ಆ ರೀತಿಯಾಗಿರ್ತಕ್ಕಂಥ ಮಾಡಿದರೆ ನಾವು ಯಾವ ರೀತಿ ತಿದ್ಕೊಳ್ಬೇಕು ಅನ್ನೋದನ್ನು ನಮ್ಮ ಮುಂದಿನ ಹೋರಾಟದಲ್ಲಿ ನಾವು ನಂಬಿಕೊಳ್ತೀವಿ. ನೀವೇನಾದ್ರು ಅಂಥದ್ದು ಮಾಡಿದ್ರಪ್ಪ ಅಂದರೆ ಇಂತಹ ಘಟನೆಗಳು ಇಡೀ ದೇಶದಲ್ಲಿ ಎಂದೂ ಸಹ ಆಗಬಾರ್ದು. ಇದು ಹೋರಾಟಗಾರರಿಗೆ ಒಂದು ನ್ಯಾಯ ಸಿಗಬೇಕಾಗಿದೆ. ಎಂಥ ಹೋರಾಟಗಾರರಿಗೆ ಯಾವುದೇ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ಉದ್ದೇಶಕ್ಕೋಸ್ಕರವಾಗಿಯೇ ನಾವು ಇವತ್ತು ನ್ಯಾಯಾಂಗಕ್ಕೆ ಮೊರೆ ಹೋಗಿದ್ವಿ. ಆಗ ಹೈಕೋರ್ಟ್ ಆದೇಶವನ್ನು ಅವತ್ತು ಸ್ವಾಗತ ಮಾಡಿದ್ವಿ, ಇಡೀ ಮಾಧ್ಯಮದ ಮೂಲಕವಾಗಿ ಸ್ವಾಗತ ಮಾಡಿದ್ವಿ. ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸಂಗತಿ 2 ತಿಂಗಳು ಆದಮೇಲೆ 2 ತಿಂಗಳವರೆಗೆ ಮಾಡ್ತಾರೆ ಅಂದ್ಕೊಂಡು, ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮೂಲತಃ ಅವರು ವಕೀಲರದಾರೆ, ಕಾನೂನು ಬಗ್ಗೆ ಅವ್ರಿಗೆ ಗೌರವ ಇದೆ. ವಕೀಲರ ಪರಿಷತ್ತನ್ನು ಮೈಸೂರಲ್ಲಿ ಮಾಡಿ ವಕೀಲರಿಗೆ ಗೌರವ ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೀವಿ. ಆಗ ಹೈಕೋರ್ಟ್ ಆದೇಶವನ್ನು ಇದುವರೆಗೂ ಪಾಲನೆ ಮಾಡ್ತಲ್ಲ ಅಂತಂದರೆ ಎಲ್ಲೇ ಒಂದು ಕಡೆ ನ್ಯಾಯಾಲಯದ ಆದೇಶ ಮೇಲೆ ನಿಮಗೆ ನಂಬಿಕೆ ಇದೆಯಿಲ್ಲ ಅಂತ ಅನುಮಾನ ವ್ಯಕ್ತವಾಗ್ತಿದೆ. ಹಾಗಾಗಿ ವಿಳಂಬ ಮಾಡೋದು ಬೇಡ. ಈ ಒಂದು ಸತ್ಯಾಸತ್ಯತೆ ಸಮಾಜಕ್ಕೆ ಗೊತ್ತಾಗಬೇಕು, ನಮ್ಮ ಹೋರಾಟಗಾರರಿಗೆ ನ್ಯಾಯ ಸಿಗಬೇಕು. ಆ ದೃಷ್ಟಿಯಲ್ಲಿ ಕೂಡಲೇ ಹೈಕೋರ್ಟ್ ಆದೇಶದಂತೆ ನಿವೃತ್ತ ನ್ಯಾಯಮೂರ್ತಿಗಳ ನ್ಯಾಯಾಂಗ ತನಿಖೆ ಸಮಿತಿ ರಚನೆ ಮಾಡಿ ವರದಿಯನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ. ನಾಳೆಯಿಂದ ರಾಜ್ಯಾದ್ಯಂತ ನಮ್ಮೆಲ್ಲ ವಕೀಲರ ಪರಿಷತ್ನವರು, ನಮ್ಮ ಸಮಾಜದ ಎಲ್ಲ ಜಿಲ್ಲಾ ಘಟಕ ತಾಲೂಕು ಘಟಕ ಅವರು ಸಹ ತಮ್ಮ ಭಾಗದಲ್ಲಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ಅಥವಾ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಮೂಲಕವಾಗಿ ಮುಖ್ಯಮಂತ್ರಿ ಗಮನಕ್ಕೆ ವಿಷಯವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಹೈಕೋರ್ಟ್ನ ಸ್ಥಳವಾಗಿರ್ತಕ್ಕಂಥ ಕಲಬುರಗಿಯ